ಎಲ್ಲರಿಗೂ ನಮಸ್ಕಾರ. ಅಚ್ಚಾ, ಯೋಚನೆ ಮಾಡಿ, ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿ, ಅದು ಚಿಕ್ಕ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ದೊಡ್ಡ ಮರಾನೇ ಇರ್ಬೋದು, ಎಲ್ಲಕ್ಕೂ ಎನರ್ಜಿ ಬೇಕೇ ಬೇಕು. ಹಾಗಾದ್ರೆ ಈ ಜೀವಿಗಳೆಲ್ಲ ತಮ್ಮನ್ನ ತಾವು ಹೇಗೆ ಪವರ್ ಅಪ್ ಮಾಡ್ಕೊಳ್ಳುತ್ತೆ? ಬನ್ನಿ, ಇವತ್ತು ಇದೇ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಇದನ್ನ ಇನ್ನೊಂದ್ ರೀತಿ ಯೋಚಿಸೋಣ. ನಮ್ಮ ಗಾಡಿ ಓಡೋಕೆ ಪೆಟ್ರೋಲ್ ಬೇಕು, ನಮ್ಮ ಫೋನ್ ವರ್ಕ್ ಆಗೋಕೆ ಕರೆಂಟ್ ಬೇಕು. ಅದೇ ರೀತಿ ಈ ಜೀವಿಗಳಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ಆ ಪ್ರಶ್ನೆಗೆ ಉತ್ತರ ನಿಜ ಹೇಳ್ಬೇಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಒಂದು ಪದದಲ್ಲೇ ಇದೆ, ಆದ್ರೆ ನಾವು ಅದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳಲ್ಲ. ಆ ಪದನೇ ಪೋಷಣೆ ಅಥವಾ ನ್ಯೂಟ್ರಿಷನ್. ಹೌದು, ಪೋಷಣೆ ಅಂದ್ರೆ ಸುಮ್ನೆ ತಿನ್ನೋದಲ್ಲ, ಅದು ಲೈಫ್ಗೆ ಫ್ಯೂಯಲ್ ಸಿಗೋ ಒಂದು ಅದ್ಭುತವಾದ ಪ್ರಾಸೆಸ್. ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಹಾಗಾದ್ರೆ ಪೋಷಣೆ ಅಂದ್ರೆ ನಿಖರವಾಗಿ ಏನು? ಇದು ಬರೀ ಫುಡ್ ತಿನ್ನೋದು ಮಾತ್ರ ಅಲ್ಲ. ಬದಲಾಗಿ ನಾವು ತಿಂದ ಆಹಾರವನ್ನ ಎನರ್ಜಿಗೋಸ್ಕರ, ನಮ್ಮ ಬಾಡಿ ಗ್ರೋತ್ಗೋಸ್ಕರ, ಏನಾದ್ರೂ ಡ್ಯಾಮೇಜ್ ಆದ್ರೆ ಅದನ್ನ ರಿಪೇರ್ ಮಾಡೋಕೆ ಮತ್ತು ನಮ್ಮ ಇಡೀ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡೋಕೆ ಯೂಸ್ ಮಾಡ್ಕೊಳ್ಳೋ ಒಂದು ಕಂಪ್ಲೀಟ್ ಪ್ರಾಸೆಸ್. ಜೀವಿಗಳು ಆಹಾರ ಪಡ್ಕೊಳ್ಳೋ ರೀತಿಯಲ್ಲಿ ಮೇನ್ ಆಗಿ 2 ಟೈಪ್ಸ್ ಇದೆ. ಒಂದು ಸ್ವಪೋಷಣೆ, ಅಂದ್ರೆ ತಮ್ಮ ಫುಡ್ ಅನ್ನ ತಾವೇ ತಯಾರಿಸ್ಕೊಳ್ಳೋದು. ಇವನ್ನ ನಾವು ಪ್ರೊಡ್ಯೂಸರ್ಸ್ ಅಂತ ಕರೀಬಹುದು. ಇನ್ನೊಂದು ಪರಪೋಷಣೆ, ಅಂದ್ರೆ ಆಹಾರಕ್ಕಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಇವನ್ನ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಸರಿ, ಹಾಗಾದ್ರೆ ನಾವು ಈ ನೇಚರ್ನ ಸೂಪರ್ ಶೆಫ್ಗಳ ಬಗ್ಗೆ ಮಾತಾಡೋಣ. ಅಂದ್ರೆ ತಮ್ಮ ಅಡುಗೆಯನ್ನ ತಾವೇ ಮಾಡ್ಕೊಳ್ಳೋ ಈ ಸ್ವಪೋಷಕಗಳು ಅಥವಾ ಆಟೋಟ್ರೋಫ್ಸ್ ಬಗ್ಗೆ. ಸ್ವಪೋಷಕಗಳು ಅಂದ್ರೆ ಒಂದ್ ರೀತಿ ಬಯೋಲಾಜಿಕಲ್ ವರ್ಲ್ಡ್ನ ಮ್ಯಾಜಿಷಿಯನ್ಸ್ ಇದ್ದಾಗೆ. ಯಾಕಂದ್ರೆ ಇವು ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್, ನೆಲದಲ್ಲಿರೋ ನೀರು ಜೊತೆಗೆ ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಅಕ್ಷರಶಃ ಏನೂ ಇಲ್ಲ ಅನ್ನೋ ಕಡೆಯಿಂದ ಆಹಾರವನ್ನೇ ಸೃಷ್ಟಿ ಮಾಡ್ಬಿಡ್ತವೆ. ಇದು ನಿಜವಾಗ್ಲೂ ಪ್ರಕೃತಿ ಒಂದು ದೊಡ್ಡ ಅದ್ಭುತ ಅಲ್ವಾ? ಹಾಗಾದ್ರೆ ಈ ಮ್ಯಾಜಿಕಲ್ ಅಡುಗೆಗೆ ಬೇಕಾದಿರೋ ಇಂಗ್ರೀಡಿಯೆಂಟ್ಸ್ ಏನು? ಲಿಸ್ಟ್ ಇಲ್ಲಿದೆ ನೋಡಿ. ಮೊದಲನೆಯದಾಗಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2, ಪಿನ್ನೆ ನೀರು ಅಂದ್ರೆ H2O, ಸೂರ್ಯನ ಬೆಳಕು ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಗಿಡಗಳಿಗೆ ಹಸಿರು ಬಣ್ಣ ಕೊಡೋ ಆ ಒಂದು ಪಿಗ್ಮೆಂಟ್ ಇದೆಯಲ್ಲ, ಅದೇ ಕ್ಲೋರೋಫಿಲ್. ಇಲ್ಲಿ ಕಾಣಿಸ್ತಿರೋದು ಸುಮ್ನೆ ಒಂದು ಕೆಮಿಕಲ್ ಈಕ್ವೇಷನ್ ಅನ್ಕೋಬೇಡಿ. ಇದು ನಮ್ಮ ಇಡೀ ಪ್ಲಾನೆಟ್ಗೆ ಪವರ್ ಕೊಡೋ ಒಂದು ಪ್ರಕ್ರಿಯೆ. ಅದೇ ದ್ಯುತಿಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್. ಇದೇ ಪ್ರೋಸೆಸ್ನಿಂದ ನಮ್ಗೆ ಉಸಿರಾಡೋಕೆ ಆಕ್ಸಿಜನ್ ಸಿಗೋದು ಮತ್ತು ಇಡೀ ಫುಡ್ ಚೇಂಜ್ ಶುರುವಾಗೋದೇ ಇಲ್ಲಿಂದ. ಅಂದ್ರೆ ನಮ್ಮ ಭೂಮಿ ಮೇಲಿರೋ ಪ್ರತಿಯೊಂದು ಜೀವದ ಅಸ್ತಿತ್ವಕ್ಕೆ ಇದೇ ಫೌಂಡೇಶನ್. ಇದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾದ್ರೆ ರೊಂಬ ಸಿಂಪಲ್. ನಮ್ಮ ಸುತ್ತಮುತ್ತ ಇರೋ ಎಲ್ಲಾ ಹಸಿರು ಗಿಡ, ಮರಗಳು ಮತ್ತು ಕೆಲವು ಸ್ಪೆಷಲ್ ಟೈಪ್ ಬ್ಯಾಕ್ಟೀರಿಯಾಗಳು ಕೂಡ ಸ್ವಪೋಷಕಗಳೇ. ಸರಿ, ಈ ಶೆಫ್ಗಳ ಕಥೆ ಮುಗೀತು. ಈಗ ಕಸ್ಟಮರ್ಸ್ ಕಡೆ ಬರೋಣ. ಅಂದ್ರೆ ರೆಡಿಮೇಡ್ ಫುಡ್ಗಾಗಿ ಕಾಯೋ ಪರಪೋಷಕಗಳು ಅಥವಾ ಹೆಟ್ರೋಟ್ರೋಫ್ಸ್ ಬಗ್ಗೆ ನೋಡೋಣ. ಪರಪೋಷಕಗಳು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ತಮ್ಮ ಫುಡ್ಡನ್ನ ತಾವೇ ಪ್ರೊಡ್ಯೂಸ್ ಮಾಡ್ಕೊಳಕ್ಕೆ ಆಗದ ಜೀವಿಗಳು. ಹಾಗಾಗಿ ಇವು ಎನರ್ಜಿಗೋಸ್ಕರ ನೇರವಾಗಿ ಗಿಡಗಳನ್ನ ತಿನ್ಬೇಕು, ಇಲ್ಲಾಂದ್ರೆ ಗಿಡಗಳನ್ನ ತಿಂದ ಬೇರೆ ಪ್ರಾಣಿಗಳನ್ನ ತಿನ್ಬೇಕು. ಒಟ್ನಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಆದರೆ ಈ ಪರಪೋಷಕಗಳು ಎಲ್ಲ ಒಂದೇ ರೀತಿ ತಿನ್ನಲ್ಲ. ಅವುಗಳ ಡೈನಿಂಗ್ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ ಅದೇನು ಅಂತ. ಮೊದಲನೇ ಸ್ಟೈಲ್ ಸತ್ತಪೋಷಣೆ. ಇದ್ರಲ್ಲಿ ಬರೋ ಜೀವಿಗಳು ಸತ್ತೋದ, ಕೊಳೆಯುತ್ತಿರೋ ವಸ್ತುಗಳ ಮೇಲೆ ಬದುಕ್ತವೆ. ಇವು ಏನ್ ಮಾಡುತ್ತೆ ಅಂದ್ರೆ ತಮ್ಮ ಬಾಡಿಯಿಂದ ಕೆಲವು ಎನ್ಸೈಮ್ಸ್ ಅನ್ನ ಹೊರಗ್ಬಿಟ್ಟು ಕಾಂಪ್ಲೆಕ್ಸ್ ಆಗಿರೋ ವಸ್ತುಗಳನ್ನ ಸಿಂಪಲ್ ಮಾಡಿ ಆಮೇಲೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅನ್ನ ಹೀರ್ಕೊಳ್ಳುತ್ತೆ. ಒಂದ್ ರೀತಿ ಇವು ನೇಚರ್ನ ಕ್ಲೀನಿಂಗ್ ಸ್ಟಾಫ್ ಇದ್ದ ಹಾಗೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಫಂಗಸ್ ಅಂದ್ರೆ ಮಶ್ರೂಮ್ಸ್, ಯೀಸ್ಟ್ ಮತ್ತೆ ಕೆಲವು ತರದ ಬ್ಯಾಕ್ಟೀರಿಯಾಗಳು. ಎರಡನೇ ವಿಧಾನ ಪರಾವಲಂಬಿ ಪೋಷಣೆ ಅಂದ್ರೆ ಪ್ಯಾರಾಸೈಟಿಕ್ ನ್ಯೂಟ್ರಿಷನ್. ಇದರಲ್ಲಿ ಒಂದು ಜೀವಿ ಅಂದ್ರೆ ಪ್ಯಾರಾಸೈಟ್ ಇನ್ನೊಂದು ಜೀವಂತ ಜೀವಿ ಅಂದ್ರೆ ಹೋಸ್ಟ್ನ ದೇಹದ ಮೇಲೆ ಅಥವಾ ಒಳಗೆ ವಾಸ ಮಾಡುತ್ತೆ. ಆ ಹೋಸ್ಟ್ನಿಂದ ರೆಡಿಮೇಡ್ ಫುಡ್ ಅನ್ನ ಎಳ್ಕೊಳ್ಳುತ್ತೆ. ಈ ಪ್ರೋಸೆಸ್ನಲ್ಲಿ ಆ ಪಾಪ ಹೋಸ್ಟ್ಗೆ ಹೆಚ್ಚಾಗಿ ಹಾನಿಯೇ ಆಗೋದು. ಎಕ್ಸಾಂಪಲ್ಸ್ ಬೇಕಾ? ಮರಗಳ ಮೇಲೆ ಹಬ್ಬಿಕೊಳ್ಳೋ ಕಸ್ಕುಟಾ ಬಳ್ಳಿ, ಪ್ರಾಣಿಗಳ ಮೈಮೇಲಿರೋ ಉಣ್ಣೆ, ಹೇನು. ಅಷ್ಟೇ ಅಲ್ಲ, ನಮಗೆ ಮಲೇರಿಯಾ ತರಿಸೋ ಪ್ಲಾಸ್ಮೋಡಿಯಂ ಕೂಡ ಒಂದು ಪ್ಯಾರಸೈಟೇ. ಮೂರನೇದು ಮತ್ತು ನಮಗೆಲ್ಲ ರೊಂಬ ಚೆನ್ನಾಗ್ ಗೊತ್ತಿರೋ ವಿಧಾನ ಸಮಗ್ರ ಪೋಷಣೆ ಅಥವಾ
ಹೋಲೋಝೋಯಿಕ್ ನ್ಯೂಟ್ರಿಷನ್. ಈ ವಿಧಾನದಲ್ಲಿ ಜೀವಿಗಳು ಕಾಂಪ್ಲೆಕ್ಸ್ ಆಗಿರೋ ಘನ ಆಹಾರವನ್ನು ಹಾಗೇ ತಿನ್ಬಿಡ್ತವೆ. ಆಮೇಲೆ ಆ ಫುಡ್ ಬಾಡಿ ಒಳಗೆ ಡೈಜೆಸ್ಟ್ ಆಗಿ, ಅಬ್ಸಾರ್ಬ್ ಆಗಿ, ಎನರ್ಜಿಯಾಗಿ ಕನ್ವರ್ಟ್ ಆಗತ್ತೆ. ಈ ಪೂರ್ತಿ ಪ್ರೋಸೆಸ್ 5 ಸ್ಟೇಜ್ಗಳಲ್ಲಿ ನಡೆಯುತ್ತೆ. ಫಸ್ಟ್, ಆಹಾರವನ್ನು ಬಾಯಿಗೆ ಹಾಕೋದು, ಇಂಜೆಷನ್. ಸೆಕೆಂಡ್, ಅದನ್ನ ಸಣ್ಣ ಕಣಗಳಾಗಿ ಒಡೆಯೋದು, ಡೈಜೆಷನ್. ಥರ್ಡ್, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ರಕ್ತಕ್ಕೆ ಸೇರೋದು, ಅಬ್ಸಾರ್ಪ್ಷನ್. ಫೋರ್ತ್, ಆ ಶಕ್ತಿಯನ್ನ ಬಾಡಿ ಗ್ರೋತ್ಗೆ ಬಳಸೋದು, ಅಸಿಮಿಲೇಷನ್. ಮತ್ತು ಲಾಸ್ಟ್, ವೇಸ್ಟನ್ನ ಹೊರಗ್ಹಾಕೋದು, ಇಜೆಷನ್. ಇದಕ್ಕೆ ಎಕ್ಸಾಂಪಲ್ಸ್ ನಾವು ಮನುಷ್ಯರು ಮತ್ತೆ ಕಣ್ಣಿಗೆ ಕಾಣಿಸದ ಒಂದೇ ಒಂದು ಸೆಲ್ ಇರೋ ಅಮೀಬಾ. ನೋಡಿ, ಎಷ್ಟು ದೊಡ್ಡ ವ್ಯತ್ಯಾಸ ಅಲ್ವಾ? ಆದ್ರೆ ಇಬ್ಬರೂ ಫಾಲೋ ಮಾಡೋದು ಇದೇ ಹೋಲೋಝೋಯಿಕ್ ವಿಧಾನವನ್ನೇ. ಇದು ಈ ಮೆಥಡ್ ಎಷ್ಟು ವೈಡ್ ಆಗಿ ಹರಡ್ಕೊಂಡಿದೆ ಅಂತ ತೋರಿಸುತ್ತೆ. ಸರಿ, ಹಾಗಾದ್ರೆ ಈ ಎಲ್ಲ ಬೇರೆ ಬೇರೆ ನ್ಯೂಟ್ರಿಷನ್ ಮೆಥಡ್ಸ್ ನೋಡಿದ್ಮೇಲೆ ನಮ್ಗೇನ್ ಗೊತ್ತಾಗೋದು ಒಂದೇ: ಇವೆಲ್ಲದರ ನಡುವೆ ಒಂದು ಆಳವಾದ, ಬೇರ್ಪಡಿಸಲಾಗದ ಕನೆಕ್ಷನ್ ಇದೆ. ನೋಡಿ, ಇಡೀ ಜೀವಜಾಲ ಅಂದ್ರೆ ಲೈಫ್ ವೆಬ್ ಒಂದು ಸಿಂಪಲ್ ರೂಲ್ ಮೇಲೆ ನಿಂತಿದೆ. ಕನ್ಸ್ಯೂಮರ್ಸ್ ಅಂದ್ರೆ ಪರಪೋಷಕಗಳು ಸಂಪೂರ್ಣವಾಗಿ ಪ್ರೊಡ್ಯೂಸರ್ಸ್ ಅಂದ್ರೆ ಸ್ವಪೋಷಕಗಳ ಮೇಲೆ ಡಿಪೆಂಡ್ ಆಗಿವೆ. ಗಿಡಗಳ ತರ ಸ್ವಪೋಷಕಗಳು ಸೂರ್ಯನ ಶಕ್ತಿಯನ್ನ ಫುಡ್ಡಾಗಿ ಕನ್ವರ್ಟ್ ಮಾಡಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಬೇರೆ ಯಾವ ಜೀವಿಗೂ ಬದುಕೋಕೆ ಸಾಧ್ಯವೇ ಇಲ್ಲ. ಇದೇ ನೋಡಿ ಜೀವನದ ಅಲ್ಟಿಮೇಟ್ ಸತ್ಯ. ಹೋಗ್ತಾ ಹೋಗ್ತಾ ಒಂದು ಪ್ರಶ್ನೆ: ಈ ಪೋಷಣಾ ವಿಧಾನಗಳಲ್ಲಿ ಒಂದು ಇಲ್ಲದೆ ಇನ್ನೊಂದು ಇರಕ್ಕೆ ಸಾಧ್ಯನಾ? ಪ್ರೊಡ್ಯೂಸರ್ಸ್ ಇಲ್ಲದ ಒಂದು ವರ್ಲ್ಡ್ ಅಥವಾ ಕನ್ಸ್ಯೂಮರ್ಸ್ ಇಲ್ಲದ ಒಂದು ಇಕೋಸಿಸ್ಟಮ್ ಅನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕಾದ್ರೂ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡಿ.